ಹೇ ಗಾಯ್ಸ್, ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್. ಸೊ ಸರ್ಕಾರದ ಅನೇಕ ನೇಮಕಾತಿಗಳಲ್ಲಿ ಎಕ್ಸ್ ಸರ್ವಿಸ್ ಮೆನ್ಗೆ ಆಯ್ತಾ, ಎಕ್ಸ್ ಸರ್ವಿಸ್ ಮೆನ್ ಅಥವಾ ಮಾಜಿ ಸೈನಿಕ ಏನು ರಿಸರ್ವೇಶನ್ ಇದೆ. ಸೊ ಅದರಲ್ಲಿ ಅನೇಕ ರಿಕ್ರೂಟ್ಮೆಂಟ್ಗಳು ಆಗ್ತಾ ಇರುತ್ತೆ ಟೈಮಿಂದ ಟೈಮಿಗೆ. ಬಟ್ ಅನೇಕ ವಿದ್ಯಾರ್ಥಿಗಳಿಗೆ ಒಂದು ಕನ್ಫ್ಯೂಷನ್ ಇತ್ತು. ಈ ಮಾಜಿ ಸೈನಿಕ ಅಥವಾ ಏನು ಎಕ್ಸ್ ಸರ್ವಿಸ್ ಮೆನ್ ಕೋಟಾ ಅಥವಾ ರಿಸರ್ವೇಶನ್ ಏನಿದೆ, ಸೊ ಅಲ್ಲಿ ಸರಿಯಾದ ಕ್ಯಾಂಡಿಡೇಟ್ಗಳು ಅಥವಾ ಸುಟೇಬಲ್ ಕ್ಯಾಂಡಿಡೇಟ್ಗಳು ಸಿಗ್ಲಿಲ್ಲ ಅಂದ್ರೆ ಗೌರ್ಮೆಂಟ್ ಆಫ್ ಕರ್ನಾಟಕ ಆಯ್ತಾ, ಗೌರ್ಮೆಂಟ್ ಆಫ್ ಕರ್ನಾಟಕ ಆ ಪೋಸ್ಟ್ ನ ಏನ್ ಮಾಡುತ್ತೆ ಅಂತ ಹೇಳಿ. ಸೊ ಹಾಗಾದ್ರೆ ಆಕ್ಚುಲ್ ಆಗಿ ಏನ್ ಮಾಡುತ್ತೆ ಅಂಡ್ 1977 ನಲ್ಲಿ ಏನು ರೂಲ್ಸ್ ಬಂದಿದೆ DPAR ನ ಬಗ್ಗೆ, ಹಾಗೇನೆ ಇದನ್ನೇ 2020ರಲ್ಲಿ ಇನ್ಕಾರ್ಪೊರೇಷನ್ ಮಾಡ್ತಾರೆ. ಇನ್ಕಾರ್ಪೊರೇಷನ್ ಅಂತಂದ್ರೆ ಈ ಅಪ್ಡೇಟ್ ಮಾಡ್ತಾರೆ ಇದನ್ನ. ಸೊ ಹಾಗಾದ್ರೆ ಈ ಒಂದು ರೂಲ್ಸ್ ಅಲ್ಲಿ ಏನಿದೆ ಅನ್ನೋದನ್ನ ಕ್ವಿಕ್ ಆಗಿ ನಾವು ನೋಡ್ಕೊಂಡ್ ಬರೋಣ. ಸೊ ನಮ್ಮ ಚಾನಲ್ ನ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಕೈಂಡ್ಲಿ ಡೂ ಸಬ್ಸ್ಕ್ರೈಬ್ ಅಂಡ್ ಕ್ಲಿಕ್ ದ ಬೆಲ್ ಐಕನ್ ಅಂಡ್ ಗೆಟ್ ಲೇಟೆಸ್ಟ್ ಅಪ್ಡೇಟ್ಸ್. ಓಕೆ ಮೈ ಡಿಯರ್ ಆಸ್ಪಿರೆಂಟ್ಸ್, ನೋಡಿ, ದಿಸ್ ಈಸ್ ದ ಕರ್ನಾಟಕ ಸಿವಿಲ್ ಸರ್ವಿಸ್ ಜನರಲ್ ರಿಕ್ರೂಟ್ಮೆಂಟ್ ರೂಲ್ಸ್ 1977ರಲ್ಲಿ ಜಾರಿಗೆ ತರ್ತಾರೆ. ಇದನ್ನೇ 2020ರಲ್ಲಿ ಇದನ್ನ ಅಪ್ಡೇಟ್ ಮಾಡ್ತಾರೆ ಆಯ್ತಾ, ಪರಿಷ್ಕರಣೆ ಮಾಡ್ತಾರೆ. ಇಟ್ ಈಸ್ ರಿವೈಸ್ಡ್ ಫ್ರಮ್ ದ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಅಂತ ಹೇಳಿ. ಇದ್ರ ನಾವು ಸ್ಟಾರ್ಟಿಂಗ್ ಅಲ್ಲಿ ಹೋದಾಗ ಇದು ಡೆಫಿನೇಷನ್ ಅನ್ನು ಕೊಡುತ್ತೆ ಆಯ್ತಾ. ಎಕ್ಸ್ ಸರ್ವಿಸ್ ಮೆನ್ ಅಂದ್ರೆ ಯಾರು ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಪಾಯಿಂಟ್ ನಂಬರ್ 2 ಅಲ್ಲಿ ಇದೆ ಆಯ್ತಾ. ಎಕ್ಸ್ ಸರ್ವಿಸ್ ಮೆನ್ ಅಂದ್ರೆ ಏನು ಅಂತ ಹೇಳಿ ಇದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗುತ್ತೆ. ವೇರಿಯಸ್ ಡೆಫಿನೇಷನ್ಸ್ ಗಳನ್ನ ಅದು ಹೇಳಿದೆ ಆಯ್ತಾ. ಇಟ್ ಹ್ಯಾಸ್ ಡಿಫೈನ್ಡ್ ಇಟ್ಸ್ ಸರ್ವಿಸ್ ಮೆನ್ ಅಂದ್ರೆ ಯಾರು ಏನು ಅಂತ ಹೇಳಿ ಅದನ್ನ ಡಿಫೈನ್ ಮಾಡಿದೆ. ಹಾಗೇನೆ ಪೇಜ್ ನಂಬರ್ 9ಕ್ಕೆ ಬಂದಂಗೆಲ್ಲ ಎಕ್ಸ್ ಸರ್ವಿಸ್ ಮೆನ್ ಗಳನ್ನ ಯಾವ ತರ ಆಯ್ಕೆ ಮಾಡ್ಕೋಬೇಕು, ಹಾಗೇನೆ ಎಕ್ಸ್ ಸರ್ವಿಸ್ ಮೆನ್ ಹುದ್ದೆಗೆ ಸುಟೇಬಲ್ ಕ್ಯಾಂಡಿಡೇಟ್ ಗಳು ಸಿಗ್ಲಿಲ್ಲ ಅಂತಂದ್ರೆ ಏನಾಗುತ್ತೆ ಅಂತ ಹೇಳಿ ಇಲ್ಲಿ ಹೇಳಿದ್ದಾರೆ ನೋಡಿ. ಫಾರ್ ಅಪಾಯಿಂಟ್ಮೆಂಟ್ ಟು ಡೈರೆಕ್ಟ್ ರಿಕ್ರೂಟ್ಮೆಂಟ್ ವೇಕೆನ್ಸಿ ರಿಸರ್ವ್ಡ್ ಫಾರ್ ಎಕ್ಸ್ ಸರ್ವಿಸ್ ಮೆನ್ ಇಫ್ ಆಯ್ತಾ. ನೋಡಿ, ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್. ಒಂದು ವೇಳೆ ಸಫಿಶಿಯಂಟ್ ನಂಬರ್ ಆಫ್ ಕ್ಯಾಂಡಿಡೇಟ್ಗಳು ಬಿಲಾಂಗಿಂಗ್ ಟು ದ ಎಕ್ಸ್ ಸರ್ವಿಸ್ ಮೆನ್ ಕ್ಯಾಟಗರಿ ಅಥವಾ ಎಕ್ಸ್ ಸರ್ವಿಸ್ ಮೆನ್ are not available on the basis of general standard to fill such vacancies reserved for them. ಅವಾಗ ಏನ್ ಮಾಡ್ತಾರ ಅಂತ ನೋಡೋದಾದ್ರೆ ನೋಡಿ, ಕ್ಯಾಂಡಿಡೇಟ್ ಬಿಲಾಂಗಿಂಗ್ ಟು ಸಚ್ ಕೆಟಗರಿ ಆಯ್ತಾ, ಅದೇ ಕೆಟಗರಿಗೆ ಸೇರಿದಂತಹ ಒಬ್ಬ ಕ್ಯಾಂಡಿಡೇಟ್ ಗಳನ್ನ ಮೇ ಬಿ ಸೆಲೆಕ್ಟೆಡ್ ಅಂಡರ್ ರಿಲ್ಯಾಕ್ಸ್ಡ್ ಸ್ಟ್ಯಾಂಡರ್ಡ್ ಆಫ್ ಸೆಲೆಕ್ಷನ್ ಟು ಮೇಕ್ ಅಪ್ ದ ಡಿಫಿಷಿಯನ್ಸಿ ಇನ್ ದ ರಿಸರ್ವ್ಡ್ ಕೋಟಾ ಸಬ್ಜೆಕ್ಟ್ ಟು ಕಂಡೀಷನ್ ದಟ್ ಸಚ್ ರಿಲ್ಯಾಕ್ಸೇಷನ್ ವೋಂಟ್ ಅಫೆಕ್ಟ್ ದ ಲೆವೆಲ್ ಆಫ್ ಪರ್ಫಾರ್ಮೆನ್ಸ್ ಬೈ ಕ್ಯಾಂಡಿಡೇಟ್. ಅಂದ್ರೆ ಏನಂತ ಹೇಳಿ ನೋಡೋದಾದ್ರೆ, ಒಂದು ವೇಳೆ ಎಕ್ಸ್ ಸರ್ವಿಸ್ ಮೆನ್ ಕೋಟಾದಲ್ಲಿ ಅಭ್ಯರ್ಥಿಗಳು ಸಿಗ್ಲಿಲ್ಲ ಅಂತಂದ್ರೆ ಅದೇ ಜಾತಿಗೆ ಅಥವಾ ಅದೇ ರಿಸರ್ವೇಶನ್ ಗೆ ಸೇರಿದಂತಹ ಜನರಲ್ ಕ್ಯಾಂಡಿಡೇಟ್ ಗಳಿಂದ ಆಯ್ತಾ, ನಾರ್ಮಲ್ ಕ್ಯಾಂಡಿಡೇಟ್ ಗಳಿಂದ ಆ ಹುದ್ದೆಯನ್ನ ನಾವು ಫಿಲ್ ಮಾಡ್ತೇವೆ ಅಂತ ಹೇಳಿ ಈ 1977 DPAR ರೂಲ್ಸ್ ಏನಿದೆ ಸೊ ಅದರಲ್ಲಿ ಮಾಡಿದ್ದಾರೆ. ಅಂಡ್ ಇದನ್ನ 2020ರಲ್ಲಿ ಅಪ್ಡೇಟ್ ಸಹ ಮಾಡಿದ್ದಾರೆ ಆಯ್ತಾ. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಎಕ್ಸ್ ಸರ್ವಿಸ್ ಮೆನ್ ರಿಸರ್ವೇಶನ್ ಅಥವಾ ಕೋಟಾ ಇದೆ. ಸೊ ಅದು 2A ಇದೆ ಅಂತ ನಾವು ಅನ್ಕೊಳ್ಳೋದಾದ್ರೆ 2A ಎಕ್ಸ್ ಸರ್ವಿಸ್ ಮೆನ್ ಕ್ಯಾಂಡಿಡೇಟ್ ಸಿಗ್ಲಿಲ್ಲ ಅಂತಂದ್ರೆ ಅದನ್ನ ಯಾವ್ದ್ರಿಂದ ಫಿಲ್ ಮಾಡ್ತಾರಂತೆ, 2A ಕೆಟಗರಿ ಆಯ್ತಾ. 2A ಕೆಟಗರಿ ಎಕ್ಸ್ ಸರ್ವಿಸ್ ಮೆನ್ ಇಲ್ಲ ಅಂದ್ರೂ ಪರವಾಗಿಲ್ಲ, 2A ಕೆಟಗರಿಯ ಏನ್ ಟಾಪ್ ಮೆರಿಟ್ ಲಿಸ್ಟ್ ಅಲ್ಲಿ ಅಭ್ಯರ್ಥಿ ಆಯ್ಕೆ ಆಗಿರ್ತಾರೆ. ಸೊ ಅವರಿಗೆ ಈ ಒಂದು ಹುದ್ದೆಯನ್ನ ನಾವು ನೀಡ್ತೇವೆ ಅಂತ ಹೇಳಿ DPAR ಅಲ್ಲಿ ಕ್ಲಿಯರ್ ಆಗಿ ಸ್ಪಷ್ಟನೆ ಮಾಡಿದ್ದಾರೆ. ಸೊ ಇದನ್ನೇ ನಾವು ನಮ್ಮ ಕನ್ನಡದಲ್ಲಿ ನೋಡೋದಾದ್ರೆ, ಮಾಜಿ ಸೈನಿಕರಿಗಾಗಿ ಮೀಸಲಿರಿಸಿದಂತಹ ಏನು ಸುಟೇಬಲ್ ಸ್ಥಾನಗಳಿತ್ತು, ಸೊ ಅರ್ಹ ಮಾಜಿ ಸೈನಿಕ ಅಭ್ಯರ್ಥಿಗಳು ಲಭ್ಯ ಆಗದೆ ಇದ್ದಲ್ಲಿ ಅಂತಹ ರಿಕ್ತ ಸ್ಥಾನಗಳನ್ನು ನಾವು ಏನ್ ಮಾಡ್ತೇವೆ, ಅದೇ ವರ್ಗಕ್ಕೆ ಸೇರಿದಂತಹ ಇತರ ಕ್ಯಾಂಡಿಡೇಟ್ ಗಳೇನಿರ್ತಾರೆ ಸೊ ಅವರಿಂದ ನಾವು ಭರ್ತಿ ಮಾಡಬೇಕು ಅಥವಾ ಭರ್ತಿ ಮಾಡತಕ್ಕದ್ದು ಅಂತೇಳಿ ಇಲ್ಲಿ ಈ ಒಂದು ನೋಟಿಫಿಕೇಶನ್ ಏನಿದೆ 77 ನ ಒಂದು ನೋಟಿಫಿಕೇಶನ್ ಇದೆ. ಸೊ ಅದರಲ್ಲಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಏನಿದೆ ಸೊ ಅದು ತನ್ನ ಗೆಜೆಟ್ ನಲ್ಲಿ ಈ ರೀತಿಯಾಗಿ ತಿಳಿಸಿದೆ ಆಯ್ತಾ. ಮಾಜಿ ಸೈನಿಕರಿಗಾಗಿ ಏನು ಪೋಸ್ಟ್ ಇರುತ್ತೆ ಸೊ ಅಲ್ಲಿ ಅದೇ ಆ ಅಭ್ಯರ್ಥಿ ಲಭ್ಯ ಆಗದೆ ಇದ್ರೆ ಸೊ ಅದೇ ಸ್ಥಾನಗಳನ್ನ ಅದೇ ವರ್ಗಕ್ಕೆ ಸೇರಿದಂತಹ ಇನ್ನೊಬ್ಬ ಅರ್ಹ ಅಭ್ಯರ್ಥಿಯಿಂದ ಏನ್ ಮಾಡ್ತಾರೆ, ಅದನ್ನ ಫಿಲ್ ಮಾಡ್ತಾರೆ. ಸೊ ಹಾಗಾಗಿ ಅನೇಕ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ, ಎಕ್ಸ್ ಸರ್ವಿಸ್ ಮೆನ್ ಪೋಸ್ಟ್ ಒಂದ್ ವೇಳೆ ಸುಟೇಬಲ್ ಕ್ಯಾಂಡಿಡೇಟ್ ಸಿಗ್ಲಿಲ್ಲ ಅಂತಂದ್ರೆ ಅದನ್ನ ಯಾವ ತರ ಯಾರಿಗೆ ನೀಡ್ತಾರೆ ಅಂತ ಹೇಳಿ. ಐ ಹೋಪ್ ನಾವ್ ದ ಡೌಟ್ ಹ್ಯಾಸ್ ಕ್ಲಿಯರ್. ಅಂಡ್ 2015ರಲ್ಲಿ ಏನು ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿ ಆಗಿತ್ತು, ಐ ಥಿಂಕ್ ಇದೇ ಒಂದು ರೂಲ್ಸ್ ನ ಅಲ್ಲಿ ಫಾಲೋ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಹಾಗೇನೆ ವೇರಿಯಸ್ ನಾಟ್ ಓನ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್, ವೇರಿಯಸ್ ಪೋಸ್ಟ್ ಗಳಾಗಿರ್ಬೋದು, ಗ್ರೂಪ್ ಬಿ ಗ್ರೂಪ್ ಸಿ ಹುದ್ದೆಗಳಾಗಿರ್ಬೋದು, ಸೊ ಅಲ್ಲೆಲ್ಲ ಇದೇ ರೀತಿಯ ಒಂದು ರಿಸರ್ವೇಶನ್ ಪಾಲಿಸಿಯನ್ನ ಮಾಡ್ತಾರೆ. ಸೊ ಈ ರೀತಿ ಅನೇಕ ಅಪ್ಡೇಟ್ ಗಳಿಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಆಸ್ ಆಲ್ವೇಸ್, ಗಾಡ್ ಬ್ಲೆಸ್ ಯು ಆಲ್.